PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಹಸಿ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಮಸಾಲೆ ರೊಟ್ಟಿ, ಪ್ಲೇನ್ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಚಟ್ನಿಗಳು ಮಾಡ್ತಾ ಇರ್ತಾರೆ. ಕಡಲೆ ಬೀಜ ಅಂತೆ, ಕಡಲೆ ಪಪ್ಪು ಅಂತೆ, ಏನಿಲ್ದಿರ ಬರೀ ಕಾಯಿ ಚಟ್ನಿನೂ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಆಗಿರುತ್ತೆ. ಬರೀ ಹಸಿ ಕಾಯಿ ಚಟ್ನಿ. ಇವತ್ತು ನಮ್ಮ ಮನೇಲಿ ಮಸಾಲೆ ರೊಟ್ಟಿ ಮಾಡಿರೋದ್ರಿಂದ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಹಸಿ ತೆಂಗಿನಕಾಯಿ ಒಂದು ಬೌಲು, ಹುಣಸೆಹಣ್ಣು ಒಂದು ಸ್ವಲ್ಪ, ನಾನಿಲ್ಲಿ ಎಷ್ಟು ಇಟ್ಟಿದ್ದೀನಿ ಅದು ಅಷ್ಟು ಹುಣಸೆಹಣ್ಣು, ಅಥವಾ ಕಾಯಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳಿ. ಕರಿಬೇವು, ಇನ್ನು ನಮ್ಮ ರೆಸಿಪಿಲಿ ಹಸಿಮೆಣ್ಸಿನ್ಕಾಯಿ ಕೇಳಲೇಬೇಡಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸಕ್ಕರೆ. ಏನಪ್ಪ ಸಕ್ಕರೆ ತೋರಿಸ್ತಾರೆ ಅನ್ಕೊಬೋದು, ಇದಕ್ಕೆ ಟೇಸ್ಟೇ ಅದು. ಒಂದೇ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ಮಾಡಿ, ಯಾವುದೇ ಚಟ್ನಿ ಮಾಡಲಿ ಒಂದೇ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ನೋಡ್ರಿ, ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಅನ್ಕೋತೀರ. ಸಖತ್ತಾಗಿ ಬಂದಿದೆ ಚಟ್ನಿ ಅಂದ್ಬಿಟ್ಟು. ಅದಕ್ಕೆ ಒಂದು ಟೀ ಸ್ಪೂನು ಶುಗರ್ ತಗೊಂಡಿದ್ದೀನಿ, ಒಂದು ಟೀ ಸ್ಪೂನ್ ಶುಗರು, ಉಪ್ಪು, ಕೊತ್ತಂಬರಿ ಸೊಪ್ಪು, ಇವಿಷ್ಟು ಹಾಕ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಣಮೆಣಸಿನ್ಕಾಯಿ. ನೋಡಿ, ಈಗ ಅದಕ್ಕಾಗಿದೆ ಒಣಮೆಣಸಿನ್ಕಾಯಿ. ಇಷ್ಟು ಹಾಕ್ತಿದ್ದಂಗೆ ತಕ್ಕೊಂಬಿಡಿ. ಕರಿಬೇವು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಬ್ಲ್ಯಾಕ್ ಆಗೋಷ್ಟು ಹುರ್ಕೊಳ್ಳಿ. ನೋಡಿ, ಇಷ್ಟ ಆಗೋಷ್ಟು ಕರಿಬೇವು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಚಟ್ನಿ ಸ್ಮೆಲ್ಲು ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ. ಈ ಥರ ಕರಿಬೇವು ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ಬಿಡಿ. ನೋಡಿ, ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಅಂದಾಜು ನೋಡಿಕೊಂಡು ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5ರಿಂದ 6 ಹಾಕೋತಾ ಇದ್ದೀನಿ. ಒಣಗಿರೋ ಮೆಣಸಿನ್ಕಾಯಿ ನೋಡಿ, ಈ ಥರ ಹುರ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಕರಿಬೇವು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದ್ಬಿಟ್ಟು ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡಿ. ಒಂದು 3 ಎಸಲಿಂದ 4 ಎಸಲು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಉಪ್ಪು ನಾನು ಅಂದಾಜ್ ಮೇಲೆ ಹಾಕ್ತೀನಿ, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ನೋಡಿ, ಒಂದೇ ಒಂದು ಚಿಟಿಕೆ ಎಷ್ಟು ಬೇಕೋ ಎಷ್ಟು ಹಾಕೋತೀನೋ ಅಷ್ಟೇ ತೋರಿಸ್ತಾ ಇದ್ದೀನಿ. ಇಷ್ಟೆಷ್ಟು ಶುಗರ್ ಹಾಕೊಂಡು ರುಬ್ಬಿಟ್ಟು ಚಟ್ನಿ ಟೇಸ್ಟ್ ಮಾಡಿ ನೋಡಿ, ನೀವೇ ಅನ್ಕೋತೀರ ಸಖತ್ತಾಗಿತ್ತು ಚಟ್ನಿ ಅಂದ್ಬಿಟ್ಟು. ನೋಡಿ, ಒಂದೇ ಒಂದು ಟೀ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಫಸ್ಟ್ ಒಂದು ರೌಂಡು ರುಬ್ಕೊಂಡ್ಬಿಟ್ಟು ಆಮೇಲೆ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ತೆಳು ಮಾಡ್ಕೊಂಡ್ಬಿಟ್ಟಿದೆ, ಸ್ವಲ್ಪ ನೋಡಿಕೊಂಡು ನಾನು ಯಾವಾಗಲೂ ಅಂದಾಜ್ ಮೇಲೆ ಹಾಕ್ತೀನಿ. ಈಗ ಒಂದು 1/4 ಗ್ಲಾಸ್ ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ಮಸಾಲೆ ರೊಟ್ಟಿಗೆ ಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ಇನ್ನೊಂದು ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ. ಇದಕ್ಕೆ ಅನ್ನಕ್ಕೋ ಅಥವಾ ಮುದ್ದೆಗೋ ಹಾಕೋತೀನಿ ಅಂತಂದ್ರೆ ಸ್ವಲ್ಪ ಒಗ್ಗರಣೆಗೋ ಹಾಕೊಳ್ಳಿ, ಸ್ವಲ್ಪ ನೀರಂಗೆ ಮಾಡ್ಕೊಳ್ಳಿ. ಮಸಾಲೆ ರೊಟ್ಟಿ, ಚಪಾತಿ, ಪೂರಿಗಂದ್ರೆ ಒಗ್ಗರಣೆಗೆ ಹಾಕೋಬೇಡಿ. ಈ ಥರನೇ ಹಸಿ ಚಟ್ನಿನೇ ನೆನ್ಸ್ಕೊಂಡು ತಿನ್ನಿ, ಸಖತ್ತಾಗಿ ಬಂದಿರುತ್ತೆ. ಚಟ್ನಿ ಮಾತ್ರ ಸೂಪರ್ ಆಗಿರುತ್ತೆ. ನೀವೇ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅನ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರ ಮಾಡ್ಕೊಂಡು ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.